ಬಹುಶಃ ನಾನು ಈ ಚಿತ್ರರಂಗದಲ್ಲಿ ತುಂಬ ಅದೃಷ್ಟಶಾಲಿ ಅಂತ ಹೇಳೋದಕ್ಕೆ ಇದಾಗುತ್ತೆ ನನಗೆ. ಯಾಕಂದರೆ ಆ ಕಡೆ ಕಾಶಿ ಸರ್ ಮನೆಯಲ್ಲೂ ಊಟಕ್ಕೆ ತತ್ವರಲ್ಲ, ನನಗೆ ಊಟ ಸಿಗ್ತಿತ್ತು. ಈ ಕಡೆ ಸ್ಟುಡಿಯೋಗೆ ಬಂದರೆ ಸಾರು ನನಗೆ ಪ್ರೊಡಕ್ಷನ್ದು ಊಟ, ಬರೋ ಊಟ ಮಾಡೋಣ ಬರೋ, ಹಂಸಲೇಖ ಸರ್ ಬರೋ ಊಟ ಮಾಡೋಣ ಅಂತಂದರೆ, ಸಾರ್ ಬೇರೆ ಯಾರ್ದೋ ಪ್ರೊಡಕ್ಷನ್, ನಾನು ಬಾರ ನೀನು ನನ್ನ ಶಿಷ್ಯ ಬಾರ ಅಂತ ಊಟ. ನಿಮಗೂ ಅವಾಗೆಲ್ಲ ಬೇರೆಯವ್ರ ಸೆಟಲ್ ನಾನು ಏನಕ್ಕೆ ಹಿಂಗೆ ಊಟ ಮಾಡಲಿ ಅಂತ ಸಂಕೋಚ ಇರ್ತಿತ್ತು ನನಗೆ. ಯಾರ್ದೋ ಊಟ, ನಾವು ಏನು ಕೆಲಸ ಮಾಡಿದೆ. ಯಾಕಂದರೆ ಸೋಮಶೇಖರ್ ಅವ್ರ ಸಿನಿಮಾ, ವಿಜಯ ರೆಡ್ಡಿ ಅವ್ರ ಸಿನಿಮಾ, ಇನ್ನು ಬೇರೆ ಬೇರೆ ಡೈರೆಕ್ಟ್ರುಗಳ ಸಿನಿಮಾಗಳು ಬರ್ತಾಯಿತ್ತಲ್ಲ, ಸಾರ್ ಮಾಡ್ತಾಯಿದ್ರು. ಆವಾಗ ನಾನು ಊಟ ಮಾಡೋದು ಸರಿ ಆಗಲ್ಲ, ಸುಮ್ಮನೆ ಮ್ಯೂಸಿಕ್ ನೋಡ್ಕೊಂಡಿರ್ತಿದ್ದೆ ಅಷ್ಟೇ. ಹೀಗೆ ಆಮೇಲೆ SPB ಅವರು ಬಂದು ಹಾಡುವಾಗ ಅವರಿಗೆ ಲಿರಿಕ್ಸು ಡಿಕ್ಟೇಟ್ ಮಾಡೋದು. ನೀವು ಕೊಡ್ತಾ ಇದ್ರೆ. ಇದು ಯಾವ ಫೇಸ್ ಸರ್? ಹಂಸಲೇಖ ಸರ್ದು ಯಾವ ಫೇಸ್ ಓಡ್ತಾ ಇತ್ತು ಅವಾಗ? 80s ರಾಣಿದೇರ ಆದಮೇಲೆ 88. ಅವ್ರ ಪರಿಚಯ ಆಗಿದೆ ಹೇಗೆ ನಿಮಗೆ? ಅನಂತರಕ್ಕೆ ಅವರೇ ಮ್ಯೂಸಿಕ್ಕು. ಸೊ ಅಲ್ಲಿ ನಾನು ಕಾಶಿನಾಥ್ ಸರ್ಗೆ ಅಸೋಸಿಯೇಟು. ಸೊ ಅಲ್ಲಿ ಪರಿಚಯ ಆಯಿತು. ಪರಿಚಯ ಆದಮೇಲೆ ಅಲ್ಲಿ ಉಪೇಂದ್ರ ನಾನು ಭಾಳ ಕ್ಲೋಸ್ ಆದ್ವಿ. ಇಲ್ಲಿ ಹಂಸಲೇಖ ಸರ್ ಕೂಡ ನನಗೆ ಭಾಳ ಪ್ರೀತಿಯಿಂದ ಸ್ಟುಡಿಯೋಗೆ ಕರೆಸ್ಬಿಟ್ಟು ಅವಕಾಶಗಳು ಕೊಡ್ತಾಯಿದ್ರು. ಆಮೇಲೆ ನಾನು ಅವ್ರ ರೆಕಾರ್ಡಿಂಗ್ 2 ಗಂಟೆ ರಾತ್ರಿವರೆಗೂ ಒಂದೊಂದು ಸಲ ಆಗೋದು. ಈ ಯುಗಪುರುಷ ಎಲ್ಲ 2 ಗಂಟೆ ರಾತ್ರಿ ಕೋರಸ್ ಮಿಕ್ಸಿಂಗ್ ಎಲ್ಲ ಆಗೋ ಅಷ್ಟು ಮುಗಿಯುವಾಗ ಅಲ್ಲಿವರೆಗೆ ಇರ್ತಿದ್ದೆ ನಾನು. ಆವಾಗ ಅವರಿಗಾದರೆ ಕಾರ್ ಇರ್ತಿತ್ತು ಮನೆಗೆ ಹೋಗೋಕ್ಕೆ. ಕೇಳೋರು, ಹೆಂಗೆ ಹೋಗ್ತೀಯ ಮನೆಗೆ ಅಂತ. ಯಾವ್ದಾದ್ರು ಬಸ್ಸು, ನೈಟ್ ಬಸ್ಸು ಬಂದರೆ, ಇಷ್ಟೊತ್ತಲ್ಲಿ ಯಾವುದೇ ಬಸ್ಸು ಅಂತ ನನ್ನ ಜೇಬಿಗೆ 200 ರೂಪಾಯಿ ಇಟ್ಟು ಆಟೋ ಮಾಡ್ಕೊಂಡು ಹೋಗು ಅಂತೇಳೋರು. ಸೊ ಆ ಥರ ನನಗೆ ಅವರು ಬೆಳೆಸಿದ್ರು, ಕಾಶಿನಾಥ್ ಸರು ಬೆಳೆಸಿದ್ರು. ಸೊ ಇದು ಬೇರೆಯವರಿಗೆ ಅವಕಾಶ ಸಿಗಲ್ಲ. ಬೇರೆಯವರಿಗೆ ಈ ಥರ ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ನನಗಂತಾಯಿತು ನನ್ನ ಲೈಫಲ್ಲಿ. ಯಾಕೆ ಅಂತ ಯಾವ ಥರ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ನನಗೆ ಯಾಕೆ ಆಗಿರ್ಬೋದು ಹೀಗೆ ಅಂತ. ಅಂದರೆ ನೋಡೋರಿಗೆ ಕೆಲವು ಸತಿ ಇವತ್ತಿನ್ನೂ ಹೆಜ್ಜೆ ಇಡ್ತಾರವ್ರಿಗೆ ಜೀವನದಲ್ಲಿ ಲಕ್ ಅನ್ನೋದು ವಿಚಾರ ಆಗಿರಲಿ ಅಥವಾ ಇವೆಲ್ಲ ಲೆಕ್ಕಾಚಾರಗಳು ಒಂದಷ್ಟು ಹೋಪ್ ಬರ್ಬೋದಲ್ಲ ಸರ್? ಒಂದು ಏನಂತಂದರೆ, ನಾನು ಹಂಬಲ್ ಆಗೇ ಇದ್ದೆ. ನಾನು ಕಾಶಿನಾಥ್ ಸರ್ಗೂ ಹಂಬಲ್ ಆಗಿದ್ದೆ, ಹಂಸಲೇಖ ಸರ್ಗೂ ಇವತ್ತಿಗೂ ನಾನು ಹಂಬಲ್ ಆಗೇ ಇದ್ದೀನಿ. ತಗ್ಗಿ ಬಗ್ಗೆ ನಡೆಯೋದು ನಮಗೆ. ಅಂದರೆ ಅವರ ಪ್ರತಿಭೆ, ಅವರ ಒಂದು ಆ ಟ್ಯೂನ್ ಮಾಡೋ ರೀತಿ ಅದು ಹೆಂಗಂದರೆ, ಹಾರ್ಮೋನಿಯಂ ಕೈಲಿ ಹಿಡಿದ್ರೆ ಪಟ ಅಂತ ಟ್ಯೂನ್ಸ್ ಬರೋದು. ಡೈರೆಕ್ಟ್ರುಗಳಿಗೆ ಕನ್ಫ್ಯೂಷನ್ ಆಗೋದು, ಯಾವುದನ್ನು ತಗೊಳ್ಳೋದು ಯಾವ್ದು ಬಿಡೋದು ಅಂತ. ನೋಡಿದಾಗ ಆಶ್ಚರ್ಯ ಆಗ್ತದಲ್ಲ ನಿಮಗೆ, ಹೆಂಗೆ ಬರುತ್ತೆ ಇದು, ಹೆಂಗೆ ಟ್ಯಾಲೆಂಟ್ ಅಂತ. ಹೌದು, ನಮ್ಗೆ ನೋಡೋವಾಗ ಖುಷಿ ಆಗೋದು. ನಾವು ದೂರ ನಿಂತ್ಕೊಂಡು ನಾನು ಶಾಸ್ತ್ರಿ ಒಂಥರ ಹೆಮ್ಮೆಯಿಂದ ನೋಡ್ತಾ ಇದ್ವಿ. ಸಾರ್ ಹಿಂಗೆ ಕೊಡ್ತಾರೆ ಟ್ಯೂನ್ಸ್, ಹಂಗೆ ಯಾವುದೋ ಇದರಲ್ಲಿ ಸೆಲೆಕ್ಷನ್ ಮಾಡೋ ಅಂತ. ಹೆಂಗೆ ಕೊಡ್ತಿದ್ರು ಅವರು? ಉದಾಹರಣೆಗೆ ಅವರು ಹಿಂಗೆ ಹಾರ್ಮೋನಿಯಂ ಹಿಡಿದ ತಕ್ಷಣ ಅವರು ಸಿಚುವೇಶನ್ ಹೇಳೋ ಅಂತ ಅನ್ನೋರು ಡೈರೆಕ್ಟ್ರು. ಸಾರ್ ಅದು ಹಂಗೆ ಬಂದು ಹಿಂಗೆ ಬಂದು ಸರಿ ತಗೋ ಅಂದು ಒಂದು ಟ್ಯೂನ್ ಹೇಳೋರು. ಇಮ್ಮಿಡಿಯೇಟ್ ಅಲ್ಲೇ ಅದು ಸಿಚುವೇಶನ್ ಕೇಳ್ತಾ ಅವ್ರ ತಲೆಯಲ್ಲಿ ಹೊಳೆಯೋದು ಟ್ಯೂನು. ಅದು ಫಸ್ಟ್ ಲೈನ್ ಜೊತೆಗೆ ಬರೋದು, ಸಾಹಿತ್ಯ ಸಂಗೀತ ಜೊತೆಯಲ್ಲೇ ಬರೋದು. ಅದು ಸಂಕೇತಲ್ಲಿ ಒಂದು ಶಂಕರ್ ಅವರು ಒಂದು ಮ್ಯೂಸಿಕ್ ಕಂಪೋಸಿಂಗ್ ರೂಮೇ ಕೊಟ್ಟಿದ್ದರು ಸರ್ಗೆ. ಅಲ್ಲಿ ಯಾವಾಗಲೂ ಬೆಳಿಗ್ಗೆ 7 ಗಂಟೆಗೆ ಜೋಕ್ಸು ಶುರು ಆದರೆ, ಆಮೇಲೆ ಹಂಸಲೇಖ ಸರ್ದು ವಿಶೇಷ ಏನಂತಂದರೆ, ಅವರು 5 ಗಂಟೆಗೆ ಎದ್ದು 6 ಗಂಟೆಗೆ ಈ ಡೈರೆಕ್ಟ್ರುಗಳನ್ನ 6 ಗಂಟೆಗೆ ಮನೆಗೆ ಬನ್ನಿ ಅಂತ ಹೇಳೋರು ಬೆಳಿಗ್ಗೆ ಡಿಸ್ಕಸ್ಗೆ. ಈ ಡೈರೆಕ್ಟ್ರುಗಳು ಅಷ್ಟು ಬೇಗ ಆದರೂ ಇಲ್ಲಿ ಬರಲೇಬೇಕು. ಪ್ರೊಡ್ಯೂಸರ್ ಹೇಳ್ತಾರೆ, ಅವ್ರು ಕರೆದಿದ್ದಾರೆ 6 ಗಂಟೆ ಹೋಗುವಂತ. 6 ಗಂಟೆ ಹೋಗಿ 7 ಗಂಟೆವರೆಗೂ ಡಿಸ್ಕಸ್ ಮಾಡಿ 7 ಗಂಟೆಗೆ ಸ್ಟುಡಿಯೋಗೆ ಬಂದರೆ ಅಲ್ಲಿ ಟ್ಯೂನ್ ಮೊದಲೇ ಓಕೆ ಆಗಿರುತ್ತೆ. ಅಲ್ಲಿ ಅದರದ್ದು ಪ್ರೀಲೋಡ್ BGMs ಎಲ್ಲ ನೋಟ್ಸ್ ಬರ್ಕೊಳ್ಳೋರು ಹಂಸಲೇಖ ಸರ್. 8 ಗಂಟೆಗೆ ಸ್ಯಾಕ್ಸರಾಜ್ ಅವರು ಬರೋರು. ಬಂದರೆ ಅವರಿಗೆಲ್ಲ ಹೇಳೋರು, ಇದು ಫಸ್ಟ್ BGM ಪಲ್ಲವಿ, ಸೆಕೆಂಡ್ BGM ಎಲ್ಲ ಟ್ಯೂನ್ ಅವರೆಲ್ಲ ಸ್ಯಾಕ್ಸರಾಜ್ ಅವರೆಲ್ಲ ಅದೆಲ್ಲ ನೋಟ್ಸ್ ಬರ್ಕೊಂಡು, ಆಮೇಲೆ 8ವರೆಗೆ ಮ್ಯೂಸಿಷಿಯನ್ಸ್ ಎಲ್ಲ ಬರೋರು. ಬಂದು ಅವರಿಗೆಲ್ಲರಿಗೂ ಡಿಕ್ಟೇಟ್ ಮಾಡಿ, ನೋಟ್ಸ್ ಎಲ್ಲ ಡಿಕ್ಟೇಟ್ ಮಾಡಿ, ಆವಾಗ ಸಾರು ಜೊತೆಗೆ ಇರೋರು. ಆಮೇಲೆ ಟಿಫಿನ್ ಬ್ರೇಕು. ಸುಮಾರು 9ವರೆಗೆ ಮತ್ತೆ ರಿಹರ್ಸಲ್ ಸ್ಟಾರ್ಟು. 12-1 ಗಂಟೆಗೆ ಫಸ್ಟ್ ಟೇಕು. ಮಧ್ಯಾಹ್ನ ಮೇಲೆ ಇನ್ನೊಂದು ಸಾಂಗು.
ದಿನಕ್ಕೆ 2 ಸಾಂಗ್ ಮಾಡೋರು.